Finally, you welcome to the Lavasa city of Hyderabad. Ambi Valley City. Ambi Valley city. Nice. Hi, hello, welcome back to our channel. ಇವ್ರೇನು ನಮಗೋಸ್ಕರ ವೆಲ್ಕಮ್ ಮಾಡೋ ತರ ಕಾಣಿಸ್ತಾರೆ. ಹೌದು ವೆಲ್ಕಮ್. ಹೌದು ಕಣೋ. ನಾವು ಬಂದಿದ್ದೀವಿ ಆಂಬಿ ವ್ಯಾಲಿ ಸಿಟಿ. ಇದು ಸೇಮ್ ಕಾನ್ಸೆಪ್ಟ್. ಲವಾಸ ಅಂತ ಒಂದು ವಿಡಿಯೋ ನೋಡಿರ್ತೀರಲ್ಲ ನಮ್ದು, ಅದೇ ತರನೇ ಇದನ್ನೇ ಒಂದು ಸಿಟಿ ಮಾಡಿಬಿಟ್ಟು ಒಳಗಡೆ ನೀವು ಇದು ನೋಡ್ಬೇಕು ಅಂದ್ರೂ ಬರಂಗಿಲ್ಲ. ರೂಮ್ಸ್ ಬುಕ್ ಇದ್ರೆ ಮಾತ್ರ. ಮುಂದೆ ನಂದು ಲಾಸ್ಟ್ ವೀಕ್ ಬರ್ಡೇ ಇದ್ದಿದ್ದು. ಸೊ ಅವ್ನ ಬರ್ಡೇಗೆ ಬರಕ್ಕಾಗಿರ್ಲಿಲ್ಲ, ಯಾಕೆಂದ್ರೆ ನನಗೆ ಹುಷಾರಿರ್ಲಿಲ್ಲ. ವಿದ್ಯಾನ ಬರ್ಡೇ ಪ್ರಯುಕ್ತ ಒಂದು ದೊಡ್ಡ ಗಿಫ್ಟ್ ಆಲ್ರೆಡಿ ಕೊಟ್ಟಿದ್ದೀನಿ. ಏನು ಅಂತ ಗೊತ್ತಾಗುತ್ತೆ ನಿಮ್ಗೆ. ಅದು ರಿಸೆಪ್ಷನ್ಗೆ ಹೋಗಿ ಇವಾಗ. ಎಲ್ಲ ಥ್ಯಾಂಕ್ ಯು. 5-star ಪ್ರಾಪರ್ಟಿ ಇನ್ ಇಂಡಿಯಾ, ನಾಟ್ ಇನ್ ಮಂಡ್ಯ. ಸಖತ್ತಾಗಿದೆ. ಓ ಮೈ ಗುಡ್ನೆಸ್. ಹಾಸಿ ರೂಮ್. ವಾವ್. ಆಕ್ಚುಲಿ ನಮ್ದು ಏನಪ್ಪಾ ಅಂದ್ರೆ ನಾವು ತುಂಬಾ ಲಕ್ಕಿ ಅನ್ಸುತ್ತೆ ಕೆಲಸಕ್ಕೆ. ರೂಮು ನಾವು ಒಂದು ಮಾಡಿದ್ವಿ, ಇವ್ರು ಅಪ್ಗ್ರೇಡ್ ಮಾಡ್ಕೊಟ್ರು. ಇದಕ್ಕಿಂತ ನಮ್ಗೆ ಇನ್ನೇನಾದ್ರು ಬೇಕಾ? ಮತ್ತೆ ಆಲ್ಮೋಸ್ಟ್ ಇಟ್ಸ್ ಲೈಕ್ ಅಪ್ಗ್ರೇಡ್ ಅಂದ್ರೆ ಆಲ್ಮೋಸ್ಟ್ ಒಂದು 5,000-6,000 ಎಕ್ಸ್ಟ್ರಾ ಆಗ್ತಿತ್ತು. ನಾವೇ ಬುಕ್ ಮಾಡ್ಕೊಂಡಿದ್ರೆ ಅವರೇ ಮಾಡ್ಕೊಟ್ರು. ಅವೈಲೇಬಲ್ ಇತ್ತಂತೆ. ಓಕೆ ಅಂತ ಕೊಟ್ಟಿದ್ದಾರೆ. ತೊಡ್ತಿದೆ ಬಿ ಒಳಗಡೆನೆ. ಇದು ನೋಡು ಹೆಂಗಿದೆ ನೋಡು. ಸಖತ್ತಾಗಿದೆ ಬಿ. ಪುಣೆಯಿಂದ ಎಕ್ಸಾಕ್ಟ್ 100 ಅನ್ಕೊಳ್ಳಿ, 80 to 100. 2.5 to 3 hours ಜರ್ನಿ. ಸೀದಾ ಲೋನಾವಾಲಾಗೆ ಬಂದ್ಬಿಟ್ಟು ಲೋನಾವಾಲಾದಲ್ಲಿ ಊಟ ಮುಗಿಸ್ಕೊಂಡು ಇಲ್ಲಿ ಚೆಕ್ ಇನ್ 2 o'clock ಇದ್ದಿದ್ದು. ಹಂಗಾಗಿ ಇವಾಗ ಬಂದಿದ್ದು. ರೂಮಿಗೆ ಹೋಗಕ್ಕೆ ಲೊಕೇಶನ್ ಹಾಕ್ಬಿಟ್ಟು ಅದೇ ರೂಮ್ಗೆ ಲೊಕೇಶನ್ ಒಂದು ಜನ ನೋಡಿ ಅನ್ಸತಿ. ನೀನು ಖಾಲಿ ಖಾಲಿ ಅನ್ಕೊಂಡು ಯಾರು ಇಲ್ಲ ಅನ್ಕೊಂಡ. ನಮ್ ಗಾಡಿನ ಇಲ್ಲಿಟ್ಟು ಬಗ್ಗಿ ಗಾಡಿಲಿ ಹೋಗ್ಬೇಕು. ಮಾಲ್ಡೀವ್ಸಲ್ಲಿ ಹೋಗಿದ್ವಲ್ಲ. ಇದೇ ನಮ್ಮ ಇವತ್ತಿನ ಸ್ಟೇಯ ರೂಮ್. 242 1 day. ಏನು ಕ್ಲಾಸ್ ಆಗಿದೆ ಗೈಸ್ ಇದು ಆಂಬರ್ ವ್ಯಾಲಿ ಸಿಟಿ. ನೋಡಿ ಎಲ್ಲ ಇದ್ದೇ ಥರ. ಎಷ್ಟು ದೊಡ್ಡ ಇದೆ ಅಂದರೆ ವಿದ್ಯಾ, ದೊಡ್ಡ ಸಿಟಿ. ಅದಕ್ಕೆ ಸಿಟಿ ಅಂತಾನೆ ಹೆಸರಿಟ್ಬಿಟ್ಟಾರೆ. ತೆಗಿ. ಇಲ್ಲೊಂದು ಕೌಚು, ಇಲ್ಲೊಂದು ಬೆಡ್, ಟಿವಿ ಸೂಲ, ಆಲ್ಮೋಸ್ಟ್ 49 inch ಇದು. ವಾಶ್ರೂಮ್ ಐರನ್ ಬಾಕ್ಸ್ ಇದೆ. ಇದೆಯಲ್ಲ ಐರನ್ ಬಾಕ್ಸ್ ಅಂತ ಒದ್ದಾಡ್ತಿದ್ದೆ. ಪ್ಲೀಸ್ ಡು ನಾಟ್ ಲೀವ್ ವಿಂಡೋಸ್ ಆರ್ ಡೋರ್ಸ್ ಓಪನ್ ಇನ್ ಲಿವಿಂಗ್ ರೂಮ್. ಹಂಗ ಇದೆ, ಅದಕ್ಕೆ ತೆಗಿಯಕೊಂಡಣ. ವಾವ್, ಎಷ್ಟಿದೆ ನೋಡಿ ಇಲ್ಲಿ. ಸಾಲಿಗೆ ಕಂಪ್ಲೀಟ್ ವುಡನ್ ಥೀಮ್ ಇದು. ಹೆಂಗಿದೆ ವಿದ್ಯಾ ನಿನ್ನ ಬರ್ಡೇ ಗಿಫ್ಟ್? ಸೂಪರ್ ಅಪ್ಪ. ಆಕ್ಚುಲಿ ಗಿಫ್ಟ್ ಕೊಡೋ ಅಂಥದ್ದು ಏನು ಇಲ್ಲ ಗೈಸ್. ಗಿಫ್ಟ್ ಕೊಡಂಗಿದ್ರು ನಮಗೆ ಬೇಕಾಗಿರೋದನ್ನ ಗಿಫ್ಟ್ ಕೊಟ್ಟು ಟ್ರಾವೆಲಿಂಗ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ. ಸೊ ಟ್ರಾವೆಲಿಂಗ್ ಇಬ್ರಿಗೂ ಇಷ್ಟ ಅಲ್ಲ, ಹಂಗಾಗಿ ಫಸ್ಟ್ ಕ್ಲಾಸ್ ರೂಮ್ ಸಿಕ್ತು. ಇವಾಗ ಮಲ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ಸಿಗ್ತೀವಿ. ಗಾಯ್ಸ್ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚಿಲ್ ಮಾಡಿ ಇನ್ನೇನು ಹೊರಡೋದು ಇವಾಗ. ಮಕ್ಳಿಗೆ ಪಾರ್ಕ್ ಇದೆ, ಯಾರು ಇಲ್ಲ. ಬ್ಲ್ಯಾಕಿ ಎಲ್ಲೋ ಆ ಚಿಪ್ಸ್ ಹಾಕಿದಕ್ಕೆ. ತಡೀರಿ ಏ ಅಮ್ಮಿ ಮೇಲೇನೆ ಬಂತು. ಕೆಳಗಡೆ ಶು ಶು ಮಾತಾಡ್ಸಿದೆ. ಮೇಲ್ಗಡೆನೆ ಬಂದ. ಏನ್ ಬೇಕು ತಿನ್ನಕ್ ನಿಂಗೆ? ಅಬೀಸ್ ಅಟೈರ್. ಎಲ್ಲಿಗೆ ಹೋಗೋದು ವಿದ್ಯಾ? ಅವನ ಹತ್ರನೇ ಕೇಳೋಣ. ವಿದ್ಯಾ ನೋಡಿ ಗಾಯ್ಸ್, ಪಪ್ಪ ರಾಮ ಅಲ್ಲ ಅವ್ನು ಬರ್ತಿರ. ಈಗ ನೋಡಿ ಅಲ್ಲಿ ನಿಂತಿದ್ದಲ್ಲ. ಇವ್ರದ್ದು ಒಳ್ಳೆ ಕಾನ್ಸೆಪ್ಟು, ಚೆನ್ನಾಗಿದೆ. ಇಲ್ಲಿದೆ ಗೈಸ್, ನಾವು ಪಾರ್ಕಿಂಗ್ ಇಲ್ಲಿ ಮಾಡಿದ್ದೀವಲ್ಲ,
ಒಂದು ಏನು ಇಷ್ಟ ಆಗಿಲ್ಲ ಅಂದರೆ ಇಂಥ ಪ್ರಾಪರ್ಟಿಗೆ ಒಂದು ಇದಿಲ್ಲ, ಕವರ್ಡ್ ಪಾರ್ಕಿಂಗ್ ಇಲ್ಲ. ಅದು ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತೀವಿ. ಏನಂದರೆ ಈ ಬಗ್ಗಿ ಇದೆಯಲ್ಲ, ಇಲ್ಲಿಂದ ಅಲ್ಲಿದೆ ನಮ್ಮದು ರೂಮ್ಸ್ ಎಲ್ಲ, ಅಲ್ಲಿವರೆಗೆ ಕರ್ಕೊಂಡು ಹೋಗೋಕ್ಕಷ್ಟೇ. ಇನ್ನು ನಾವು ವಾಟರ್ ಸ್ಪೋರ್ಟ್ಸು ಏನೇ ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ ನಮ್ಮ ಕಾರಲ್ಲೇ ಹೋಗಬೇಕು. ಯಾಕೆಂದರೆ 2-3 ಕಿಲೋಮೀಟರ್ಸ್ ಇದೆ. ಹಾಂ, ಇಲ್ಲಿ ನೋಡಿ ಇದೆ, ಬೆಳಗ್ಗೆ ಟ್ರೆಕ್ಕಿಂಗ್ ಇದೆ ಅಂತೆ. ಇವಾಗ ಎಲ್ಲಿಗೆ ಹೋಗೋದು ಗೊತ್ತಿಲ್ಲ. ಫಸ್ಟು ಕಾರ್ ಒಳಗೆ ನಾನು ಡ್ರೈವರ್. ಈ ಮ್ಯಾಪ್ ನೋಡಿ ಗೈಸ್, ಎಷ್ಟಿದೆ. ಏರ್ಪೋರ್ಟ್ ಬೇರೆ ಇದೆ. ಎಷ್ಟು ಚೆನ್ನಾಗಿದೆ. ನೀನು ಹತ್ರಕ್ಕೆ ಹೋಗ್ಬೋದು, ಆ ಕಡೆಯಿಂದ ಹೋಗ್ಬೇಕಾ ಅಂತ ಅಭಿ? ಆ ಕಡೆಯಿಂದ ಹೋಗ್ಬೇಕು. ಬಟ್ ಇಲ್ಲಿ ಏನಿದೆ ಒಂದು ರೌಂಡ್ ಹೋಗೋದು ಮಾಡೋಣ ಅಂತಿದ್ದಾರೆ. ಇದ್ ನೋಡಿ ಸ್ವಿಂಗು ಎಂತ ಸ್ಪಾಟ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಕ್ರೇಜಿ. ಎಷ್ಟು ಚೆನ್ನಾಗಿ ಮಾಡ್ಯಾರೆ ಅಂದ್ರೆ ಇಲ್ಲೊಂದು ಇಷ್ಟೊಂದು ಇಟ್ಟಿದ್ದಾನೆ. 1 2 3 4 5 6 7 8 9 10 ಸಾಕಾದಾಗಿದೆ ಮಾತ್ರ. ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಒಳ್ಳೆ ಲೇಕ್ ವ್ಯೂ ಜೊತೆಗೆ ಇಲ್ಲಿ ನೋಡಿ ನಮ್ಮನೆ ಗುಂಡ. ಅಬಿಗ್ ಸ್ವಿಂಗ್ ಆಗಲ್ಲ, 2 ಸೆಕೆಂಡ್ ಹೇಳ್ತಾರೆ. ಇವಾಗ ತಲೆ ಗುಯಿ ಆಗುತ್ತೆ, ಇದಾಗುತ್ತೆ, ಅದಾಗುತ್ತೆ ಅಂತಾರೆ. ಎದ್ರು ಅಷ್ಟೇ. ನಮ್ಮ ಅಮ್ಮನ ತರದವರು ಸ್ವಿಂಗ್ ಆಗಲ್ಲ. ಆಗಲ್ವಾ? ಇಷ್ಟ, ಬಟ್ ತಲೆ ತಿರುಗುತ್ತೆ. ಇಲ್ಲಿಂದ ಹೊರಟವಿ. ಸುತ್ತಲೂ ಬೆಟ್ಟ, ಎಲ್ಲಿ ನೋಡಿದ್ರು ಬೆಟ್ಟ. ಬೆಟ್ಟ ಗುಡ್ಡಗಳ ನಡುವೆ ನಾನು ಅಭಿ. ಅಭಿ ಬೀಚ್ ವೈಬ್ ಕೊಡ್ತಾ ಇದೆಯಲ್ಲ. ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ. ಮನಾರಸ್ ಘಾಟ್ ಹೆಂಗಿತ್ತು ತೆಗೆದು ಬಿಟ್ಟಿದ್ದಾರೆ ಗೈಸ್. ಇದು ಆ್ಯಕ್ಚುಲಿ ಇಲ್ಲಿ ಕೇಳ್ತಾ ಇದ್ವಿ, ಮಾನ್ಸೂನಲ್ಲಿ ಸಖತ್ತಾಗಿರುತ್ತೆ, ಅವಾಗ ಇನ್ನೊಂದು ರೌಂಡ್ ಬನ್ನಿ ಅಂತ ಹೇಳ್ತಾರೆ. ಇವಾಗ ಲಾಸ್ಟ್ ಒಂದು ಆ ಸೈಡು, ಆ ದಡದ ಹತ್ರ ವಾಟರ್ ಆ್ಯಕ್ಟಿವಿಟಿ ಇದೆ. ಅಲ್ಲಿ ಏನಾರು ಇದೆಯಾ ಒಂಚೂರು ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ನೋಡಿ ಗಾಯ್ಸ್, ಮೇಡಮ್ ಓಡಿಸ್ಬೇಕಂತೆ. ಇಲ್ಲಿ ಖಾಲಿ ಇದೆ ರೋಡು, ಫಸ್ಟ್ ಕ್ಲಾಸು. ಓಡಿಸ್ತೀನಿ ಅಂತ ಹೇಳಿ. ಹಾಂ ತೆಗಿಬೇಕಮ್ಮ ಫಸ್ಟು. ಹ್ಯಾಂಡ್ ಬ್ರೇಕ್ ಅಂತಾರೆ ಅದಕ್ಕೆ. ಯಾವಾಗಲೂ ವಿದ್ಯೆ ನಿಲ್ಲೋದು ನೋಡಿದ್ದೀರಾ, ನಾನು ಇಲ್ಲಿ ನಿಲ್ಲೋದು ಯಾವ ಥರ ನೋಡಿದ್ದೀರಾ? ಮೆಲ್ಲ ಓಡಿಸಿ ರಮಣ. ಗೋಲ್ಫ್ ಆಡಬೇಕು ಅಂದರೆ ಗೋಲ್ಫ್ ಆಡ್ಬೋದು ಇಲ್ಲಿ. ಸರಿಯಾಗಿದೆ ಗೈಸ್. ಆಲ್ಮೋಸ್ಟ್ ನಾವು ಎಷ್ಟು ಗೊತ್ತಾ ಎಲ್ಲಿಂದ ಬಂದಿದ್ದು ಅಂದ್ರೆ, ಎಂಟ್ರಿಯಿಂದ ಲೆಕ್ಕ ಹಾಕಿರೋ ಒಂದು 15 ಕಿಲೋಮೀಟರ್ ಈ ಕಡೆ ಬಂದಿದ್ದೀವಿ. ಎಲ್ಲ ಇವ್ರದೇ ಪ್ರಾಪರ್ಟಿ ಫುಲ್ಲು. ಇಲ್ಲೊಂದು ದೇವಸ್ಥಾನ ಬೇರೆ ಇದೆ ಅಂತ. ದಿಸ್ ಇಸ್ ಕಾಳಿ ಮಾತಾ ಟೆಂಪಲ್. ಚೆನ್ನಾಗಿದೆ ಅಲ್ವ ನನ್ನ ಮಗನೇ. ಹಾಕು ಸೈಡಿಗೆ ಕಾರ್ನ. ಅಲ್ಲ ಇವರು ಬರೀ ಇದು ಅಂತ ಇಲ್ಲ ಅಭಿ, ದೇವಸ್ಥಾನನೂ ಕಟ್ಟಿದ್ದಾರೆ ನೋಡಿ. 9-10 ಟೆಂಪಲ್ ಚಿಕ್ಕದು ಈ ತರ. 1 2 3 ನೋಡಿ. ವೆಂಕಟರಮಣ ಯಾವ ದೇವ್ರನ್ನೂ ಬಿಟ್ಟಿಲ್ಲ, ಎಲ್ಲಾರನ್ನೂ ಕೂರಿಸ್ಬಿಟ್ಟಿದ್ದಾರೆ. ಕ್ಯೂಟ್ ಆಗಿದೆ ಇದು. ಪೀಸ್ ಆಗಿದೆ ಇದು ಜಾಗ. ದೇವರ ದರ್ಶನದ ನಂತರ ಮತ್ತೆ ಆಚೆ ಕಡೆ ನಮ್ಮ ಇದ್ರ ಹತ್ರ ಹೋಗೋಣ ಅಲ್ಲ. ಕಾಶ್ಮೀರ ತರ ಇದೆ. ಕಾಶ್ಮೀರ ತರ ಇದೆ ಇದು. ಚೆನ್ನಾಗಿದೆ ನೋಡಿ. ಈ ಕಡೆನೂ ವಾಟರ್, ಈ ಕಡೆನೂ ವಾಟರ್, ಮಧ್ಯ ಮಾಡಿದ್ದಾರೆ ಇದು. ಇಲ್ಲಿ ದುಡ್ಡು ಕೊಡೋದು ಮೋಸ್ಟ್ಲಿ ರೂಮಿಗೆಲ್ಲ, ಈ ಆಂಬಿಯನ್ಸ್ಗೆ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ. ಲೆಸ್ ಕ್ರೌಡೆಡು, ಬೆಸ್ಟ್ ಕಾಮ್, ಪೀಸ್ಫುಲ್ ವೈಬು, ಮಜಾ ಮಾಡ್ಕೊಂಡು ಹೋಗ್ಬೋದು. ಹೋಗೋಕ್ಕೆ ಮನಸ್ಸಿಲ್ಲ ಆ್ಯಕ್ಚುಲಿ ಇಲ್ಲಿಂದ. ರೂಮಲ್ಲಿ ಕೂರಕ್ಕೆ ಮನ್ಸು ಬರಲ್ಲ, ಇಲ್ಲಿ ಹೊರಗಡೆ ಏನೇನು ಅನಿಸುತ್ತೆ. ನಮ್ಗೆ ಬೆಳಗ್ಗೆ ಬಂದಿದ್ವಲ್ಲ, ಅದಕ್ಕೆ ಫುಲ್ ಲೈಟಿಂಗ್ ಹಾಕ್ಬಿಟ್ಟಿದ್ದಾರೆ. ರೂಮ್ ಹತ್ರ ಬಂದ್ವಿ. ಓಕೆ, ಸ್ವಿಮ್ಮಿಂಗ್ ಪೂಲಿಗೆ ಒಂದು ಹೋಗ್ಲಿಲ್ಲ ಗೈಸ್. ಸ್ವಿಮ್ಮಿಂಗ್ ಪೂಲಿಗೆ ನಾಳೆ ಬೆಳಗ್ಗೆ ಗೈಸ್. ಇಬ್ರಿಗೂ ಆಚೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ, ಇಲ್ಲೇ ಕುತ್ಕೊಂಡು ಡೈನಿಂಗ್ ಆರ್ಡರ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನಿಮ್ಗೊಂದು ತೋರಿಸ್ತೀನಿ. ಸೂಪಿಗೆ ವೆಜ್ ಸೂಪು, ಟಮಾಟ ಧನಿಯಾ
ಶೋರ್ಬಾ ಅಂತೆ 600 ರುಪೀಸು. ಆಮೇಲೆ ಫ್ರೈಡ್ ರೈಸ್ ಎನಿಥಿಂಗ್ ಯು ಟೇಕ್ ಇಟ್ಸ್ ಜಸ್ಟ್ 975. 975 ಜಸ್ಟ್ ನೂಡಲ್ಸ್ 975 ಜಸ್ಟ್ 975. ಸಲಾಡ್ ಇಸ್ 750 ರುಪೀಸು. ಇಸ್ ರೆಡಿ. ಊಟ ಬಂತು. ಒಂದು ಗಾರ್ಲಿಕ್ ಫ್ರೈಡ್ ರೈಸ್ ಆ್ಯಂಡ್ ಒಂದು ಬ್ರೋಕಲಿ ಬರ್ಂಟ್ ಬರ್ಮೋ ಬ್ರಾಕೊಲಿ ಏನೋ ಹೆಸರಿತ್ತು, ವಿಚಿತ್ರವಾಗಿತ್ತು. ಬಿಸಿ ಫ್ರೈಡ್ ರೈಸ್ ಚೆನ್ನಾಗಿ ಕೊಟ್ಟಿದಾರಲ್ಲ. ಎಸ್. ವಾವ್. ಊಟ ಮಾಡಿ ಟಾಚಿ ಮಾಡೋದು. ನಾಳೆ ಬೆಳಗ್ಗೆ ಸಿಗೋಣ. ಬಾಯ್, ಗುಡ್ ನೈಟ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇವತ್ತು ಏನದು? ಮಂಗ ಅಲ್ಲ, ಇದು ಬ್ಲ್ಯಾಕ್ ಸ್ಕ್ವಿರಲ್. ಎಷ್ಟು ಹೊಡೆದಿತ್ತು ಸ್ಕ್ವಿರಲ್. ಬೆಳಗ್ಗೆ ಎದ್ದು ನಮ್ಮ ದಿನ ಚಟುವಟಿಕೆಯನ್ನು ಮುಗಿಸಿಕೊಂಡು ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾ ಇದ್ದೀವಿ. ಪ್ಲಸ್ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇದೆ. ಬ್ರೇಕ್ಫಾಸ್ಟ್ ತಿನ್ನಕ್ಕೆ ವೇಟಿಂಗು. ಮೇಲೆ ಮಾಡಿದ್ದಾರೆ ಪೂಲ್. ಅಭಿ ವಾವ್. I'm gonna dive today. ಏಯ್ ಸಾಕತ್ತಾಗಿದೆ. ಹಾರಲೇಬೇಕಿಲ್ಲಿ. ಹೋಗೋಣ ಪಟ್ಟ. ಅಲ್ಲಿ ಅಭಿ ಉಲ್ಟೆ ಇಳಿಬೇಕು ಗುಂಡ. ಹಿಂಗೆ ಇಳಿಬೇಕು. ಆಳನೇ ಇಲ್ವಾ? ನಾನು ಇಳಿಯಲ್ಲ ಅನ್ಕೊಂಡಿದ್ದೆ. ಇಳಿಯಲ್ಲ ಅನ್ಕೊಂಡು ಬಂದಾಗ ಈ ಸ್ಪಾಟ್ ನೋಡ್ಬಿಟ್ಟು ಅಲ್ಲಿ ಜಕೂಸಿ ಇದೆ, ಇಬ್ಬರಿದ್ದಾರೆ, ಅವ್ರು ಹೋಗ್ಲಿ, ಆಮೇಲೆ ಹೋಗೋಣ. ಜಕೂಸಿಗೆ ಬಂದ್ಬೇಕು ಗಾಯ್ಸ್ ಸ್ಕೂಲಿಂದ. ನೋಡಿ ಬೇಜೆ ಬಿಸಿ ಇದೆ. ಬಾಡಿ ಮಸಾಜ್ ತೊಗೊಳ್ಳೋಣ ಇವಾಗ ಸ್ವಲ್ಪ. How was your pool experience? ಏನದು? What is that? ಸೂಪರ್. Yes, now we are. ಸೊ ಇವಾಗ ವಾಪಸ್ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಟೈಮ್ ಆಯಿತು. 1 ಅವರ್ ಎಮ್ಮೆ ಥರ ಬಿದ್ದಿದ್ವಿ ಇಲ್ಲೇ. ಇವಾಗ ರೂಮಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಸೀದಾ ಬ್ರೇಕ್ಫಾಸ್ಟ್ ಹೊಡೆಯೋಣ. Yes, bye to this beautiful pool. ಸುಸ್ತಾಯಿತು, ಬೇಜಾನ್ ಹಸುವಾಗ್ತಾಯಿದೆ. ಬೆಳಗ್ಗೆ ಎದ್ದು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಈಗ ಬ್ರೇಕ್ಫಾಸ್ಟ್ ಇದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈ ಜಾಗಕ್ಕೆ ಟಾಟಾ ಬಾಯ್. ಬ್ರೇಕ್ಫಾಸ್ಟ್ ಎಷ್ಟು ವೆರೈಟಿ. ಫೈನಲ್ ಫ್ರೂಟ್ ಸ್ಟ್ರೀಟ್ ಡನ್ ಆ್ಯಂಡ್ ಡಸ್ಟೆಡ್. ರೈಸ್ ತಿಂದ್ವಿ ಹೆಂಗ ತಿಂದಿದ್ದೀವಿ ಅಂದರೆ ಆಯ್ತು. ಇವತ್ತಿನ ಮಧ್ಯಾಹ್ನ ರಾತ್ರಿ ಸೇರಿಸಿ ತಿಂದ್ಬಿಟ್ಟಿದ್ದೀವಿ ಅಷ್ಟೇ. ಅಂದರೆ ಈ ಥರ ಬ್ರೇಕ್ಫಾಸ್ಟ್ ನಾನು ನೋಡೇ ಸುಮಾರು ದಿವಸ ಆಗಿತ್ತು. ಸಕ್ಕ ಟೇಸ್ಟ್ ಇತ್ತು. ಮಕ್ಕಳಿಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ನಾವೇ ಆಟ ಆಡ್ಬೋದು ವಿದ್ಯಾ, ಅಷ್ಟು ದೊಡ್ಡದು ಇಟ್ಟಿದ್ದಾರೆ. ಜಾರು ಜಾರು ಅಂದ್ರೆ ನಂಗೆ ಭಾರಿ ಆಸೆ ಐತಿ. ಅವಾಗ ಬೈದ್ರೆ ಬೈಸ್ಕೊ ಅಷ್ಟೇ. ಭಯ ಆಗುತ್ತೆ ಕಣ. ಬಾರ. ನನ್ನ ನೋಡಿ ಇವಾಗ ಅಭಿ ಮಾಡ್ತಿದ್ದಾರೆ. ಯಾರಿಲ್ಲ, ಇವಾಗ ಬೈದ್ರೆ ಇದೆ ನಮ್ಗೆ ಹಬ್ಬ. ಸೀರಿಯಸ್ಲಿ ಹೇಳ್ಬೇಕು ಅಂದ್ರೆ ಹೋಗಕ್ಕೆ ಮನಸ್ಸೇ ಇಲ್ಲ ಅನ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಸ್ಟೇ ವಿ ಎವರ್ ಹ್ಯಾಡ್. One of the most beautiful. Yeah. See you in the next vlog.